ಸಾಕಷ್ಟು ಅನುಭವದ ಒಂದು ಚಿತ್ರಗಳಲ್ಲಿ ಮೊದಲನೇ ದಿನವೇ ಹಾಡಿನ ಚಿತ್ರೀಕರಣ ಆಗ್ತಿರೋದು ದೇವಿ ಸಿನಿಮಾ. ಶುಭಾಶಯಗಳು ನಮ್ಮ ಚೇತನ್ ಅವ್ರಿಗೆ. ಹಲವಾರು ಕನಸುಗಳನ್ನು ಹೊತ್ತು ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಒಂದು ಒಳ್ಳೆ ಕಥೆನ ರೂಪಿಸ್ಕೊಂಡು ಇವರೇ ಕಥೆನ ಒಂದು ಹಂದರವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವ್ರನ್ನ ನಿರ್ದೇಶಕರಾಗಿ ಸಾರಥ್ಯದಲ್ಲಿ ತಗೊಂಡು ಒಂದು ಒಳ್ಳೆ ಚಿತ್ರನ ಮಾಡೋಕ್ಕೆ ಹೊರಟಿದ್ದಾರೆ. ನಿರ್ಮಾಪಕರು ಆಗಿದ್ದಾರೆ. ಇವರಿಗೆ ಶುಭಾಶಯಗಳು ಮತ್ತು ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು ಹೇಳ್ತಿದ್ದೇನೆ. ನನ್ನ ಫೇವರೇಟ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಮಾಸ್ಟರ್ ಇದಕ್ಕೆ ಕೋರಿಯೋಗ್ರಾಫರ್ ಆಗಿದ್ದಾರೆ. ಅಂದರೆ ಹೈದರಾಬಾದಿಂದ ಮುಂಬೈಯಿಂದ ಸ್ನೇಹ ಗುಪ್ತಾ ಅವ್ರು ಬಂದಿದ್ದಾರೆ. ಸೊ ಹೌದು, ಇದರ ಸಾಹಿತ್ಯ ಬಂದು ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಒಂದು ಒಳ್ಳೆ ಮಾಸ್ ಸಾಂಗ್ ಇದು. ನನ್ನ ಲಿಸ್ಟ್ಗಳಲ್ಲಿ ಮಾಸ್ ಸಾಂಗ್ ಭಾಳ ಕಡಿಮೆ. ಸೊ ಈ ಒಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ನನಗೆ ಖುಷಿಯಾಗಿದೆ. ನೀವೆಲ್ಲ ಹಾಡು ಕೇಳಿರ್ಬೋದು. ಕೇಳಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ನನ್ನ ಹತ್ರ ಹಂಚ್ಕೊಬೋದು. ಮತ್ತು ಭವ್ಯ ಗೌಡರು ಬಂದಿದ್ದಾರೆ ಅದರಲ್ಲ ಈ ಸಿನಿಮಾದ ನಾಯಕಿಯಾಗಿ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಿದ್ದೀನಿ. ನಮಸ್ಕಾರ. ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಪೂರ್ತಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತೇ ನಮ್ಮದು ಫಸ್ಟ್ ಡೇ ಶೂಟಿಂಗ್ ನಡೀತಿದೆ. ನಮ್ಮ ಮೋಹನ್ ಅಷ್ಟು ಮಾತಾಡ್ತಾರೆ, ಆಮೇಲೆ ಮಾತಾಡ್ತೀನಿ ನಾನು ಒಂದು 10 ನಿಮಿಷ. ದಯವಿಟ್ಟು ಪ್ಯಾನಿಕ್ ಆಗ್ತಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್ ಹಾಂ ಮೇಡಮ್, ರಿಹರ್ಸಲ್ಲು ಹೌದು ಮಾಸ್ಟ್ರೇ ಎಲ್ಲ ಮಾಡಿಸಿದ್ದಾರೆ. ಅಷ್ಟೊಂದು ಹಾಂ ಮೇಡಮ್ 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ. ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಮೋಹನ್ ಮಾಸ್ಟ್ರೇ ಮಾಡಿಸಿದ್ದಾರೆ. ಹಾಂ ಸರ್ ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ಸರ್? ರೈತರು ಸಿನಿಮಾಗೆ ಬರಬಾರ್ದಾ? ಹಾಂ ಹೌದು ಮೇಡಮ್, ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಒಂದು ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತೊಂದು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನರು ಡಿ ಬಾಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಮ್ಮ ಬಾಸ್ ಥರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಕ್ಕೆ ಮಾಡ್ತೀವಿ. ಹೌದು ಸರ್, ನಮಗೂ ಅಷ್ಟು ಡ್ಯಾನ್ಸ್ ಬರೋಲ್ಲ. ನಾವು ಮ್ಯಾನೇಜರ್ ಮೇಲೆ ಫುಲ್ಫಿಲ್ ಮಾಡಿಬಿಡ್ತೀವಿ. ನಮಗೂ ಅಷ್ಟು ಬರೋಲ್ಲ ಸರ್. ಹೇಳಿ. ಹೌದು ಸರ್, ಹೌದು ಸರ್. ಮೊನ್ನೆ ಫೋಟೋ ಶೂಟ್ ಮಾಡಿಸೋದ್ಮೇಲೆ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ. ಮೇಡಮ್ ಫ್ಯಾನ್ಸ್ ಎಲ್ಲ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್ ಫಸ್ಟ್ ದಿನವೇ ಸಾಂಗ್ ಶೂಟ್ ಯಾಕೆ ಅಂದರೆ ಶಿವಮೊಗ್ಗ ಜೈಲಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡು ಮಳೆ ಇರೋದ ಕಾರಣದಿಂದ ಸಾಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಸಾಂಗ್ ಮಾಡ್ತಿದ್ದೀವಿ. ನಮ್ಮ ಗುರುಗಳು ಸಾಂಗು ರಿಲೀಕ್ ಮಾಡಿದ್ದಾರೆ. ಫಸ್ಟ್ ಅದನ್ನೇ ಮಾಡಿಕೊಟ್ರು, ಏನಂತಿಗೆ ಮಾಡಿಕೊಟ್ರು ಗೊತ್ತಿಲ್ಲ. ಐಟಮ್ ಸಾಂಗೆ ಮಾಡಿಕೊಟ್ರು. ಇದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಜೈಲಿಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಮಂತು 3ನೇ ತಾರೀಕಿಂದ ಶಿವಮೊಗ್ಗ ಜೈಲಲ್ಲಿ ಶೂಟ್ ಇದೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ನನ್ನನ್ನು ಕರೆದಿದ್ದು ಭಾರಿ ಖುಷಿ ಆಯಿತು. ನನ್ನ ಶೂಟಿಂಗ್ ಇಲ್ಲ ಅಂದಿದ್ರು. ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ನ ಮಿಸ್ ಮಾಡಿದರೆ ಈ ಸಲ ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಸುಮಾರು ಜನ ಕೇಳಿದ್ರು ಈ ಫೋಟೋಶೂಟ್ ಆದಮೇಲೆ ನಿಮ್ಮದು ಯಾವ ಥರ ಪಾತ್ರ ಇರುತ್ತೆ ಅಂತ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಆಲ್ರೆಡಿ ಅಂದರೆ ಇದೆ ಆಲ್ಮೋಸ್ಟ್, ಅಂದರೆ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದ್ದೇನೆಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರಾ, ತುಂಬ ಮಾಡ್ರನ್ ಆಗಿರ್ತೀರಾ ಅಂತ ಕ್ವಶನ್ ಬಂದಿತ್ತು. ಆ ಕಡೆ ಮಾಡ್ರನ್ ಅಲ್ಲ ಟ್ರೆಡಿಷ್ನಲ್ ಅಲ್ವಾ, ಕಾಲೇಜ್ಗೆ ಹೋಗೋ ಹುಡುಗಿ ಹೇಗಿರ್ತಾಳೋ ಈಗಿನ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು. ಆ್ಯಂಡ್ ನಿಜವಾಗ್ಲೂ ಫಸ್ಟು ಡೆಬ್ಯೂ ಮೂವಿನೇ ಇವ್ರ ಜೊತೆ ಎಲ್ಲ ನಾನು ಮಾಡ್ತಿರೋದು. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್. ಸೊ ಏನಾದರೂ ಕ್ವಶನ್ ಇದ್ರೆ ಹೇಳಿ. ಸರಿ, ನನ್ನ ತಲೆಯಲ್ಲಿ ನಾನು ಹೀರೋಯಿನ್ ಆಗಿ ಮಾಡಬೇಕು ಅಂದರೆ ಇದೇ ಥರದೊಂದು ಪಾತ್ರ ಇರಬೇಕು, ನಾನು ಒಂದು ಹಳ್ಳಿ ಹುಡುಗಿ ಆಗಿರಬೇಕು ಅಥವಾ ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು, ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು. ಇಷ್ಟು ವರ್ಷ ಅದಕ್ಕೆ ಸಿನಿಮಾ ಮಾಡಿರಲಿಲ್ಲ. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಓಕೆ, ನನಗೇನು ಮೈಂಡ್ ಥಾಟ್ ಇತ್ತೋ ಅದೇ ವಿಷನಲ್ಲಿ ಈ ಮೂವಿ ಇದೆ. ಹಾಗಾಗಿ ಈ ಸಿನಿಮಾನ ಒಪ್ಕೊಂಡೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಅಂದರೆ ಈಗಲೇ ರಿವೀಲ್ ಮಾಡಿಬಿಟ್ರಿ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಡೈರೆಕ್ಟ್ರು ಹೊಡಿತಾರೆ ಅಷ್ಟೇ. ಸೊ ಇನ್ನೂ ಒಂದು 10 ಪ್ರೆಸ್ ಮೀಟ್ ಇರುತ್ತೆ. ಸೊ ಒಂದೊಂದೇ ಬಿಟ್ಟು ಹೇಳ್ತಾ ಹೋಗ್ತೀನಿ. ಸೊ ಬಟ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ನೀಡ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಷ್ಟೇ. ಇಲ್ಲ ಸರ್, ನನಗೆ ಆ ಥರ ಹೊಸಬ್ರು, ಇವಾಗ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಹೊಸಬ್ಳೆ. ಬಟ್ ಅವ್ರ ಜನ ನನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು. ಅಂದರೆ ಅವಕಾಶ ಕೊಟ್ಟರೆ ಎಂಥವನ್ನಾದರೂ ಅಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಇವರು ಟ್ಯಾಲೆಂಟ್ ಇತ್ತು, ಒಂದಷ್ಟು ಕತೆ ಇತ್ತು, ಇಡೀ ಟೀಮ್ ಸಖತ್ತಾಗಿತ್ತು. ಆ್ಯಂಡ್ ಅವರು ಹೀರೋಯಿನ್ಸ್ಗೋಸ್ಕರ ಹುಡುಕ್ತಿದ್ರು, ಹೊಸಬ್ರಾದ್ರೇನೋ ಹಳಬ್ರಾದ್ರೇನೋ. ಸೊ ಅವ್ರ ಟ್ಯಾಲೆಂಟ್ ಜೊತೆ ನಾವು ಇನ್ನೊಂದು ಟ್ಯಾಲೆಂಟ್ ಸೇರಿದಾಗ ಖಂಡಿತವಾಗ್ಲೂ ಮುಂದೆ ಹೋಗ್ತೀವಿ. ಸೊ ನನಗೆ ಅವ್ರು ಮಾತಾಡಿದ ರೀತಿ ಆಗಲಿ, ಅವರೆಲ್ಲರೂ ಕನ್ವಿನ್ಸ್ ಮಾಡಿದ ರೀತಿ, ಸ್ಟೋರಿ ಹೇಳಿದ ರೀತಿ ಎಲ್ಲನೂ ಸಖತ್ತಾಗಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ನಿಮ್ಮೆಲ್ರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ಕಾದು ನೋಡಬೇಕು. ಖಂಡಿತವಾಗ್ಲೂ ಸರ್, ಅದು ನನ್ನ ಜೀವನ ಕೊಟ್ಟಿರೋ ದಾರಿ, ಅದನ್ನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆ ಇದೂ ಇರುತ್ತೆ. ದೇವಿ ಸಿನಿಮಾ ಶೂಟು ಪಾಪ ನಮ್ಮನ್ನು ನೆನೆಸ್ಕೊಂಡು ಬಾಂಬೆಯಿಂದ ಪಾಪ ಗುಪ್ತಾ ಮೇಡಮ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ನಿಮ್ಮನ್ನು ನೋಡಿ. ಏನೋ ಎನರ್ಜಿ ನಮಗೆ ನಿಮ್ಮ ನೋಡ್ತಾ ಇದ್ರೆ. ತಂಗಿ ಪಕ್ಕದಲ್ಲಿ ಅವಳೆ ಅಂತಲೇ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಮೇಡಮ್, ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಡ್ಯಾನ್ಸ್ ಮಾತ್ರ ಅಲ್ಲ, ಪಾಪ ಇಲ್ಲಿ ಕುತ್ಕೊಂಡು ಸೈಡಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಒಂದೇ ದಿನಕ್ಕೆ ಶೂಟ್ ಬಂದಿರೋದವರು, ಬಟ್ ಕನ್ನಡದ ಮೇಲೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು. ಅವರಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಕನ್ನಡ ಹೇಳಿಸ್ಕೊತಾ ಇದ್ರು. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ದೇವಿ ಮೂವಿ, ಇದರಲ್ಲಿ ನಾನು ಇವ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ಸೆಟ್ಟು. ನನಗೆ ಹೊಸ ಅನುಭವ. ಸಾಂಗ್ ಮಾಡಿದೆ, ಈ ಥರ ಐಟಮ್ ಸಾಂಗು ನೋಡಿದ್ದೆ, ಮಾಡಿರಲಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ನನಗೂ ಡ್ಯಾನ್ಸ್ ಬರಲ್ಲ. ನಮ್ಮ ಮಾಸ್ಟ್ರ್ ಇರೋದಕ್ಕೆ ನಮ್ಗೊಂಚೂರು ಧೈರ್ಯ. ಇದು ಬರದೇ ಇರೋರನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಚೆನ್ನಾಗಿದೆ, ಖುಷಿಯಾಗಿದೆ. ಫುಲ್ ಸೆಟ್ಟು ಫಸ್ಟು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಇಡೀ ಸಿನಿಮಾ ಸೆಟ್ಟು ಫಸ್ಟ್ ನಾವು ಎಂಜಾಯ್ ಮಾಡಿ ಅದನ್ನು ತೆರೆ ಮೇಲೆ ತಂದರೆ ಜನ ಎಂಜಾಯ್ ಮಾಡ್ತಾರೋ ನಮ್ಮ ನಂಬಿಕೆ. ನಾವೇ ಸಿಡಿ ಅಂತ ಇದ್ದರೆ ಅದು ಮಜಾ ಮಾಡೋಕ್ಕಾಗಲ್ಲ. ಬಟ್ ನಮ್ದು ಇಡೀ ಸೆಟ್ ನೀವೇ ನೋಡಿದ್ದೀರಾ, ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ದೇವಿ ಸಿನಿಮಾ ಕೊನೆ ತನಕನೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂಗಿ ಬೇರೆ ಹೀರೋಯಿನ್ನು, ಖುಷಿ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಸಿನಿಮಾ ಅಲ್ಲ, ಆಚೆ ಕಡೆನೂ ಅವ್ರನ್ನೇ ಹಾಳು ಮಾಡೋದು. ನಾನು ಎಲ್ಲ ಕಡೆ ನಾನೇ ಹಾಳು ಮಾಡೋದು, ಸಿನಿಮಾದಲ್ಲೂ ಆಚೆ ಕಡೆ ಎಲ್ಲ ಕಡೆ ಮೇಡಮ್. ಇದು ಶರ್ಟ್ ಅಲ್ಲ ಮೇಡಮ್, ನಂದು ಮೊನ್ನೆ ಇದು ಹಾವು ಪೊರೆ ಬಿಡುತ್ತಲ್ಲ, ಹಂಗೂ ನಾನು ಪೊರೆ ಬಿಡ್ತೀನಿ. ಅದನ್ನು ಒಣಸಿಟ್ಟಿದ್ದೆ, ಇವತ್ತು ಹಾಕೊಂಬಂದಿದ್ದೀನಿ ಮೇಡಮ್. ಹುಲಿ ಪೊರೆ ಬಿಡುತ್ತೆ, ನೀವು ನೋಡಿಲ್ವಾ? ಅಯ್ಯೋ, ಹಾಂ, ಹಾವು ಎಲ್ಲಿಂದ ಬಿಡುತ್ತೋ ಅಲ್ಲಿಂದನೇ ಬಿಡ್ತೀನಿ ನಾನು ಕೂಡ. ಅಷ್ಟೇ ಮೇಡಮ್. ಎಸ್, ಥ್ಯಾಂಕ್ ಯು. ಸುಮ್ಮನೆ ಫನ್ನು. ಇದು ಸಂಜೆ ಹೊತ್ತ ಬಿಚ್ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಬಿಚ್ಕೋತಾರೆ. ಅರಣ್ಯ ಇಲಾಖೆ ಹಾಕ್ಬಿಡ್ತಾರೆ. ಇದು ನಂದೇ ಪೊರೆ.
ನಾನು ಬೇರೆಯವ್ರ ಪರೇ ಬಂದರೆ ತಗೊಬಂದರೆ ಬರ್ತಾರೆ ಅಷ್ಟೇ. ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಹೀರೋ ದೊಡ್ಡ ಮನ್ಸು ಮೇಡಮ್, ಅವ್ರು ರೈತರು ಅಂತ ಸುಮ್ಮನೆ ಹೇಳ್ತೀವ, ರೈತರಿಗೆಲ್ಲ ದೊಡ್ಡ ಮನ್ಸೆ. ನಮ್ಗಿಂತ ನಾವು ಚೆನ್ನಾಗಿಲ್ದಿರಪ್ಪ, ನಮ್ಮವರೆಲ್ಲ ಚೆನ್ನಾಗಿರಬೇಕು ಅನ್ನೋದು ರೈತರಲ್ವಾ. ಸೊ ಅವ್ರು ರೈತರಾಗಿದ್ದಕ್ಕೆ ಅದಕ್ಕೆ ನನಗೆ ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಅಂತೂ ನಮ್ಮಿಬ್ಬರಿಗೆ ಇಕ್ಬಿಟ್ರಾ? ನಾನು ನಿಮ್ಗೆ ಗೊತ್ತಲ್ಲ, ಜಗಮಮ್ಮಿ ಇದು ನಂದು 2ನೇ ಸಿನಿಮಾ. ದೇವಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಹೀರೋ ಫ್ರೆಂಡಾಗಿ. ಇವತ್ತೇ ಫಸ್ಟು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ತುಂಬ ಚೆನ್ನಾಗಿತ್ತು ಶೂಟಿಂಗ್ ಎಲ್ಲ, ಬೆಳಗ್ಗೆಯಿಂದ ಚೆನ್ನಾಗಾಯಿತು. ಮತ್ತು ಐಟಮ್ ಸಾಂಗ್ ನಾನೆಲ್ಲೂ ನೋಡಿರಲಿಲ್ಲ ಡೈರೆಕ್ಟಾಗಿ, ಅಂದರೆ ಡೈರೆಕ್ಟಾಗಿ ನೋಡಿರಲಿಲ್ಲ, ಶೂಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು ಮೇಡಮ್ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಅಂದರೆ ತುಂಬ ಖುಷಿ ಜೊತೆ ಭಯನೂ ಆಯಿತು ಅವ್ರನ್ನ ನೋಡಿ. ಮತ್ತು ಅವರು ನಾವು ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯವರೆಲ್ಲ ದರ್ಶನ್ ಅವ್ರಿಗೆ ದೊಡ್ಡ ಅಭಿಮಾನಿ. ಮತ್ತು ನಾವೆಲ್ಲ ಮಂಡ್ಯ ಜಿಲ್ಲೆ ರೈತರು, ಅವರು ಯುವ ರೈತರು ಚೇತನ್ ಅಂತ ಒಂದು ಏನೋ ಹೊಸ ಪ್ರಯತ್ನ ಮಾಡಿ ಒಂದು ಫಿಲಮ್ ಇಂಡಸ್ಟ್ರಿಗೆ ಬಂದು ಹೀರೋ ಆಗಬೇಕು ಅಂತ ಒಂದು ದೇವಿ ಮೂವಿನ ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಮೀಡಿಯಾದವ್ರ ಸಪೋರ್ಟು ಮತ್ತು ಹೊರಗಡೆ ಆಡಿಯನ್ಸ್ ಸಪೋರ್ಟ್ ಎಲ್ಲ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಇರಬೇಕು. ಅವರ ಈ ದೇವಿ ಅನ್ನೋ ಮೂವಿ ಸಕ್ಸಸ್ ಆಗಿ ನೆಕ್ಸ್ಟ್ ಮೂವಿಗೂ ಹೀರೋ ಆಗಬೇಕು ಅಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಹಂಗಾಗಿ ಇಲ್ಲಿರೋರಿಗೆಲ್ಲ ಏನು ಹೇಳಬೇಕು, ವಂದನೆಗಳ. ಗುಡ್ ನೈಟ್. ಗುಡ್ ನೈಟ್. ಹಂಗಾಗಿ ಚೇತನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೊಂದು ಅವಕಾಶ ಕೊಟ್ಟಿದ್ದಾರೆ 2ನೇ ಸಿನಿಮಾದಲ್ಲಿ. ಹಂಗಾಗಿ ತುಂಬ ಥ್ಯಾಂಕ್ಸ್ ಚೇತನ್ ಸರ್. ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವರ ಆ ಎಫರ್ಟು ನನಗೆ ಫಸ್ಟ್ ಸಿಕ್ಕಿದಾಗ ಈ ಥರ ಸಾಂಗ್ ಇದಿರುತ್ತೆ ಸರ್, ಐಟಮ್ಸ್ ನಂಬರ್ ಸ್ಪೆಷಲ್ ನಂಬರ್ ಅಂತೇಳಿ ತುಂಬಾ ಫೋರ್ಸ್ ಮಾಡೋದು, ಈ ಥರ ಬೇಕು ಹಿಂಗೆ ಅಂತ. ಬಟ್ ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಒಂದು ದೊಡ್ಡ ಸೆಟ್, ಅದ್ದೂರಿ ಸೆಟ್ ಥರದಲ್ಲೇ ಇಲ್ಲೇ ಮಾಡೋಣ ಅಂತೇಳಿ ಒಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಚೇತನ್ ಸರ್. ಹಾಗೆ ಫಸ್ಟ್ ಟೈಮು ನಮ್ಮ ಕರ್ನಾಟಕಕ್ಕೆ DID ವಿನ್ನರ್ ಸ್ನೇಹಾ ಗುಪ್ತಾ ಅಂತೇಳಿ ಅವರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಇಮ್ರಾನ್ ಕಡೆಯಿಂದ. ಥ್ಯಾಂಕ್ ಯು ಸ್ನೇಹ. ಮತ್ತು ನಮ್ಮ ಡೈರೆಕ್ಟರ್ ಸರ್ದು ಸ್ಟೋರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ದೇವಿದು. ಮತ್ತು ಈ ಟೀಮೇ ತುಂಬ ಖುಷಿ ಕೊಡುತ್ತೆ, ಏನೇ ಕೇಳಿದ್ರು ಏನೇ ಹೇಳ್ದಿರ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅಜಿತ್ ಸರು ಅಷ್ಟೇ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಶ್ರೀಧರ್ ಸರ್ ಇದ್ದಾರೆ ಆಲ್ರೆಡಿ, ನಮ್ಮದು ಶ್ರೀಧರ್ ಸರ್ದು ತುಂಬಾ ಒಂದಷ್ಟು ಸಾಂಗ್ಸ್ಗಳು ಹಿಟ್ಟಾಗಿದೆ. ಥ್ಯಾಂಕ್ ಯು ಶ್ರೀಧರ್ ಸರ್. ಹಾಗೆ ನಾವು ಜಿ ಪ್ರಾಡಕ್ಟ್ ಅವರು, ನಮ್ಮ ಕಾರ್ತಿಕ್ ಕೂಲಿ ಅವರು, ಹಾಗೆ ಭವ್ಯ ಅವರು, ಅವ್ರ ಜೊತೆ ಎಲ್ಲ ತುಂಬಾ ವರ್ಕ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ. ಹಾಗೆ ಈ ಸಿನಿಮಾಲಿ ತುಂಬ ತಾರ ಬಳಗ ಇದೆ, ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಒಂದು ದೊಡ್ಡ ಸಿನಿಮಾ ಇದಾಗುತ್ತೆ ದೇವಿ ಅನ್ನೋದು. ಮತ್ತು ಚೇತನ್ ಸರಲ್ಲಿ ಏನು ಇಷ್ಟ ಆಯಿತು ಅಂದರೆ ಫಸ್ಟ್ ಪ್ರೆಸ್ ಮೀಟಲ್ಲಿ ನನಗೆ ಅದು ಇಷ್ಟ ಆಯಿತು. ಡಾಲಿ ಸರ್ ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಥರ ರೈತರ ಮಕ್ಕಳು ಬೆಳಿಬೇಕು ಅನ್ನೋದು. ಯಾಕೆ ನಾವು ಎಲ್ಲರೂ ರೈತರೇ, ಒಂದಷ್ಟು ಜನ ಬೆಳೆಸಿದ್ರೆ ಒಂದಷ್ಟು ಜನ ಅವರು ಬೆಳೆಸ್ತಾರೆ ಅಂತ ಒಂದು ಖುಷಿ ಇದೆ ಸರ್. ಐಟಮ್ಸ್ ಸಾಂಗ್ ಸ್ಪೆಷಾಲಿಟಿ ನಾನು ರಾಕಿ ಬಾಯ್ ಅಂತ ಒಂದು ಮಾಡಿದ್ದೆ KGFದು. ಆ ಫೀಲ್ ಥರದಲ್ಲೇ ಹೀರೋ ಮರ್ಡರ್ ಮಾಡಿ ಬಂದು, ಹೌದು ಸರ್, ಸಾರಿ ಸರ್ ಹೇಳ್ಬೋತಾನೆ, ಒಂದು ಮರ್ಡರ್ ಮಿಸ್ಟ್ರಿ ಇರುತ್ತೆ ಸರ್. ಅದಕ್ಕೆ ತುಂಬ ಡಾನ್ಸ್ ಬೇಕಿಲ್ಲ, ಆದರೆ ಮಾಡಿದರೆ ಡಾನ್ಸು ಬೇರೆ ಬೇರೆ ಸಾಂಗಲ್ಲಿ ಡಾನ್ಸ್ ಇರುತ್ತೆ. ಇದ್ರಲ್ಲಿ ತುಂಬ ಬೇಕಿಲ್ಲ, ಹೆವಿ ಅನ್ನೋದು ಲಾಸ್ಟಲ್ಲಿ ಇರುತ್ತೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯಾನ್ರಿಸಮ್ ಬೇರೆದನ್ನು ಅಳವಡಿಸ್ಕೊಂಡಿದ್ದಾರೆ ಚೇತನ್ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹಾ ಗುಪ್ತಾ ಆ್ಯಂಡ್ ನಿವೇದಿತಾ ಆಫ್ ದಿಸ್ ಸಾಂಗ್, ಬಿಕಾಸ್ ದಿಸ್ ಸಾಂಗ್ ಇಸ್ ಬೇಸ್ಡ್ ಆನ್ ನಿವೇದಿತಾ. ತುಂಬ ಖುಷಿ ಆಗ್ತಾ ಇದೆ that I'm working with CR Production. This is very first time I'm working with CR Production, and our hero and producer Chetan sir, he is very very nice person, very good person. We all know that अच्छे इंसान तो है ही, एक्टर भी बहुत अच्छे हैं, बट जो सबसे अच्छी बात मुझे इनके अंदर लगती है वो है एग्रीकल्चर. ये बहुत सपोर्ट करते हैं एग्रीकल्चर को. एंड आप कुछ कहना चाहते हो? बहुत खुशी है ना आपको? So yes, so thank you Chetan sir. This is very rare quality of yours जो बहुत कम लोगों में होती है, but thank you so much that आप agriculture को इतना support करते हैं. And also I'm very happy and glad that I'm working with one of the finest and biggest choreographer, हमारे मास्टर जी. Thank you so much sir for selecting me. I'm very humbled, and I want to thanks to all the team member of CR Production, to actors, to set people, to everyone, that because I believe that हम कोई भी अगर हम काम करते हैं, कोई प्रोजेक्ट करते हैं, तो it's all about team work. अगर आपका टीम वर्क अच्छा रहता है तो वो प्रोजेक्ट हमेशा अच्छा होता है. एंड मुझे ऐसा लगता है कि आपकी फिल्म बहुत हिट करेगी. बहुत ज़्यादा भगवान करे बहुत
आप सिनेमा एकदम फुल हो जाए, हाउसफुल हो जाए, बिकॉज आपकी जो टीम मेंबर्स हैं, एक्टर्स हैं, एंड वी हैव किंग ऑफ कॉमेडी हेयर, so he's very grounded, very nice person, so I loved it, and thank you so much for this beautiful song, sir, because he's the music director. So thank you so much for this beautiful song, Nivedita, and thank you so much, director sir, and thank you so much, Chetan sir, and our master Mohan sir, for giving me this beautiful opportunity. Thank you so much. ಇವತ್ತಿಂದ ನಮ್ಮ ಚಿತ್ರದ ಚಿತ್ರೀಕರಣ ಶುರು ಮಾಡ್ತಾ ಇದ್ದೀವಿ. ನಮ್ಮ ಚಿತ್ರದ ಮೇಲೆ ನಿಮ್ಮ ಎಲ್ಲರ ಆಶೀರ್ವಾದ ಇರಬೇಕು. ಸೊ ಚೇತನ್ ಸರು ಅವರು ಮೊದಲನೇದಾಗಿ ಹೀರೋ ಆಗಿ ಮತ್ತು ಅವರೇ ಪ್ರೊಡಕ್ಷನ್ ಓಪನ್ ಮಾಡಿ ಇಷ್ಟು ಅದ್ಧೂರಿಯಾಗಿ ಸಿನಿಮಾ ಮಾಡ್ತಾ ಇದ್ದಾರೆ, ಮತ್ತು ಈ ಪ್ರೊಡಕ್ಷನ್ನು ಅಷ್ಟೇ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ನಾನು ಚೇತನ್ ಸರ್ಗೆ ಇದರಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಈ ಒಳ್ಳೆ ಹಾಡು, ಒಂದು ಬೇಗ ಕ್ಯಾಚ್ ಆಗುವಂಥ ಸಾಂಗ್ ಕೊಟ್ಟ ಶ್ರೀಧರ್ ಸಂಭ್ರಮ್ ಸರ್ಗೆ, ಮತ್ತು ಇದೊಂದು ಲಿರಿಕ್ಸ್ ಬರೆದಂಥ ಚೇತನ್ ಸರ್ಗೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಭವ್ಯ ಗೌಡ ಮೇಡಮು ಅವರು ನಮ್ಮ ಹೀರೋಯಿನ್ ಆಗಿ ಇದು ಮಾಡ್ತಾಯಿದ್ದಾರೆ. ಹಾಗೆ ಹುಲಿ ಕಾರ್ತಿಕ್ ಸರ್ ಇದ್ದಾರೆ, ಜಗಮಾಮಿ ಸರ್ ಇದ್ದಾರೆ, ಆ್ಯಂಡ್ ತುಂಬ ದೊಡ್ಡ ತಾರಾ ಬಳಗ ಇದೆ. ಜೊತೆಗೆ ಮೋಹನ್ ಮಾಸ್ಟ್ರು ಹೊಸ ಟೀಮು ಇಲ್ಲ ಹೊಸ ಹೀರೋ ಅಂತ ಏನು ಯೋಚನೆ ಮಾಡ್ದಿರಾ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡ್ತಾಯಿದ್ದಾರೆ. ನಾನು ಮೋಹನ್ ಮಾಸ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹ ಗುಪ್ತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲಿಂದ ಬಂದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ತಾಯಿಯ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಕೂಡ ಒಂದು ಹಾಡು ಮಾಡಿದ್ವಿ. ಭಾಳ ಚೆನ್ನಾಗಿ ಬಂದಿದೆ ಹಾಡು. ಹೊಸ ಪ್ರತಿಭೆಗಳು ಇದಕ್ಕೆ ಒಂದು ತಂಡವಾಗಿ ಬರಬೇಕು ಅಂತ ನಾನು ಇಷ್ಟಪಟ್ಟು ಒಂದಷ್ಟು ಜನ ಬಂದು ಹಾಡಿದ್ದಾರೆ, ಸಾಹಿತ್ಯ ಕೂಡ ಬರೀತಾ ಇದ್ದಾರೆ. ಅದರಲ್ಲಿ ಇವರು ಭಾಳ ಸರ್ ಒಳ್ಳೆ ಹೊಸಬರಿಗೆ ನಾವು ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ. ಸೊ ತಾಯಿ ಹಾಡು ಮತ್ತು ಹಾಗೆಯೇ ಇವಾಗ ಮಾಸ್ ಅನ್ನೋದು ಸಿನಿಮಾ, ದೇವಿ ಅನ್ನೋದು ಸಿನಿಮಾ ಇದಾಗಿರೋದ್ರಿಂದ ಒಂದು ಮಾಸ್ ನಂಬರ್ ಇರುತ್ತೆ, ಐಟಮ್ ಸಾಂಗ್ ಇದೆ, ಮತ್ತು ಹೀರೋ ಎಂಟ್ರಿ ಸಾಂಗ್ ಇದೆ. ಸಿಂಗರ್ಸ್ ಎಲ್ಲ ನೋ ಕಾಂಪ್ರಮೈಸ್ ಸರ್, ಒಳ್ಳೊಳ್ಳೆ ಸಿಂಗರ್ಸ್ನೆಲ್ಲ ನಾವು ಇದರಲ್ಲಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಬಜೆಟ್ ಇದಕ್ಕೆ ಯಾವುದೇ ರೀತಿ ಕಡಿವಾಣ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಒನ್ ಆಫ್ ದ ಏನು ಸರ್ ಅಲ್ವಾ? ಸೊ ಹಾಗಾಗಿ ಬಜೆಟ್ ಇಲ್ದಿರೋದ್ರಿಂದ, ನಮಗೆ ಕಡಿವಾಣ ಇಲ್ದಿರೋದ್ರಿಂದ ಭಾಳ ಚೆನ್ನಾಗಿ ಮಾಡಿಕೊಡಿ. ನನಗೆ ಬ್ಯಾಕ್ಗ್ರೌಂಡ್ಸ್ ನನಗೆ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಡೈರೆಕ್ಟ್ರ್ ಕೂಡ ಒಳ್ಳೊಳ್ಳೆ ಸೀನ್ಗಳು ಶೂಟ್ ಮಾಡ್ತಾರೆ. ಸೊ ನನಗೆ ಒಳ್ಳೆ ಸ್ಕೋಪ್ ಇದೆ ಮ್ಯೂಸಿಕ್ಗೆ, ಚೆನ್ನಾಗಿ ಮಾಡ್ಕೊಡೋದೊಂದು ಉದ್ದೇಶ ಇದೆ. ಸೊ ಲೆಟ್ ಅಸ್ ಡೂ ಅವರ್ ಬೆಸ್ಟ್ ಅಂತಷ್ಟೇ. ಗೊತ್ತಿಲ್ಲ ಮೇಡಮ್, ಸ್ಟಾರ್ಟ್ ಮಾಡಿದ್ದೀವಿ, ಮುಗಿದ ಮೇಲೆ ಹೇಳ್ತೀವಿ. ಮಾಡೋಣ ಮೇಡಮ್, ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ. ರಾಯರಿಗೆ ಬಿಟ್ಟಿದ್ದು, ರಾಯರಿಗೆ ಕೊಟ್ಟರೆ ತಗೋತೀವಿ, ಇಲ್ಲ ಅಂದರೆ ಕಣ್ಣಲ್ಲಂತೂ ನೀರು ಹಾಕಲ್ಲ. ಚೆನ್ನಾಗಿದ್ದೀವಿ. ಏನು ಮೇಡಮ್? ಇದೆ ಮೇಡಮ್, ಸಿಂಪಲ್ಲಾಗೆ ಸತ್ರೆ 6 ಅಡಿ 3 ಅಡಿ ಜಾಗದಷ್ಟು ಇದೆ, ಸಾಕಲ್ವಾ? ಅದು ಇದೆ ಸ್ವಾಮಿ. ನನಗನ್ಸರೋ ಮಟ್ಟಿಗೆ ಆ ಥರ ಯಾವುದೂ ಆಗಿಲ್ಲ. ಭರ್ಜರಿ ಚೇತನ್ ಅವರು ಭಾಳ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಯಾವ ಥರ ಬೇಕೋ ಆ ಥರ ಬರ್ಕೊಟ್ಟಿದ್ದಾರೆ. ಬಟ್ ಅಫ್ಕೋರ್ಸ್ ಐಟಮ್ ಸಾಂಗ್ ಅಂತ ಹೇಳಿದ್ಮೇಲೆ ಅದರಲ್ಲಿ ಒಂದು ಮಸಾಲ ಇರಲೇಬೇಕು. ಸೊ ಹಾಗಾಗಿ ಇದೊಂದು ಮಸಾಲ ರೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಏನಿಲ್ಲ, ಆ ಥರ ಇಲ್ಲ. ನನ್ನ ಕಾನ್ಸೆನ್ಸಲ್ಲಿ ನಾನು ಕರೆಕ್ಟಾಗಿ ಆ ಥರ ಎಂಟರ್ಟೈನ್ಮೆಂಟ್, ಸಿನಿಮಾ ಹಾಡು ಅನ್ನೋದು ಎಂಟರ್ಟೈನ್ಮೆಂಟ್ ಆಗಿರಬೇಕು. ಸೊ ಅದರಲ್ಲಿ ಪದಗಳು ಮತ್ತು ಹಾಡಂಥ ಒಂದು ಕ್ಯಾರೆಕ್ಟರ್ಸ್ ಬರುವಂಥವ್ರಿಗೆ ಯಾವ ರೀತಿ ಬೇಕೋ ಆ ಥರ ನಾವು ಕೊಟ್ಟಿದ್ದೀವಿ. ಸೊ ನೋ ಇಶ್ಯೂ ಅದ್ರ ಬಗ್ಗೆ. ಸ್ವಲ್ಪ ಪಲ್ಲವಿ ಹಾಡಬೇಕಾ? ನಂಗೆ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ. ಒಂದು ಸರಿ ಬೇಕಾದ್ರೆ ನಾವು ಹಾಡನ್ನು ಬೇಕಾದ್ರೆ ಹಾಡ್ಬೋದು, ಯಾಕಂದರೆ ಫೀಮೇಲ್ ಸಾಂಗು ಸೋಷಿಯಲ್ ಮೀಡಿಯಾದಾಗೆ ನಾನು ಭಾರಿ ಫೇಮಸ್ ಅಂತ ಹಾಡು ಸ್ಟಾರ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಾಗೆ ನಾನು ಭಾರಿ ಫೇಮಸ್ಸು. ಸೊ ಹಾಗೆ ನಿವೇದಿತ ಅನ್ನೋ ಪಲ್ಲವಿ ಸ್ಟಾರ್ಟ್ ಆಗುತ್ತೆ. ಸೊ ಒಟ್ಟಾರೆ ಒಂದು ಮಸಾಲ ನಂಬರ್ ಹಾಡಿನ ರೂಪದಲ್ಲಿ ಕೇಳಿದ್ರೆ ಚೆನ್ನಾಗಿರ್ತದೆ, ಅದು ಹಾಡಿದ್ರೆ ಅದು ಕವಿತೆ ಥರ ಆಗ್ಬಿಡ್ತದೆ. ಸೊ ನೀವೆಲ್ಲ ಇದ್ರ ಬೇಕಾದ್ರೆ ಹಾಡು ಪ್ಲೇ ಮಾಡ್ತೀವಿ ಬೇಕಾದ್ರೆ. ಇವ್ರ ಹೆಸರು ನಿವೇದಿತಾ ಅಂತ ಹೇಳಿದರು. ಸೊ ನಾನು ಡ್ಯಾನ್ಸ್ ಮಾಸ್ಟ್ರು ಬಂದರು ಸಡನ್ನಾಗಿ ಸರ್ ಒಂದು ಸಾಂಗ್ ಮಾಡಬೇಕು, ಸಾಂಗ್ ಕಂಪೋಸಿಂಗ್ ಮಾಡಬೇಕಂತ. ಸೊ ಯಾರಪ್ಪ ಹೀರೋಯಿನ್ನು ಅಂತ ಕೇಳಿದ್ರೆ ಇದಕ್ಕೆ ಐಟಮ್ ಸಾಂಗ್ ಇದಕ್ಕೆ ಬರ್ತಾ ಇರೋರು, ಸರ್ ಈ ಥರ ನಿವೇದಿತಾ ಅಂತೇಳಿ. ನಿವೇದಿತಾನ? ಹೌದಾ, ಸರಿ. ಹಾಗಾದರೆ ಒಂದು ಆ ಲಿರಿಕ್ನ ಬಿಗಿನಿಂಗ್ ಒಂದು ಪಲ್ಲವಿ ಕೊಟ್ಟಿದ್ದೆ ಡ್ಯಾನ್ಸ್ ಮಾಸ್ಟ್ರು.
ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಇದ್ರ ಮೂಲಕ. ಕತೆ ಪ್ರಕಾರ ಹೋಗೋದಾದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಎಲ್ಲಿರಲ್ಲ. ಆಫ್ ದ ಕತೆ ಆದರೆ ನಾನು ಇರ್ತೀನಿ. ಸೊ ಕತೆ ಪ್ರಕಾರ ಹೋಗೋದಾದರೆ ಅವರು ಯಾರು ಬೇಕೋ ಅವ್ರನ್ನೇ ಸೆಲೆಕ್ಟ್ ಮಾಡಬೇಕಲ್ವಾ. ಸೊ ನಿಮ್ಮ ಚಾಯ್ಸ್ ಕರೆಕ್ಟಾಗಿದೆ.